ಅಜ್ಜಿಗೆ ಹೇಗೆ ಈ ವಿಷಯ ಗೊತ್ತಾಗ್ತಿದೆ? ಅಜ್ಜಿ, ನಾನು ನಿನಗೊಂದು ವಿಷಯ ಹೇಳ್ತೀನಿ, ಆದರೆ ನೀನು ಕೋಪ ಮಾಡ್ಕೋಬಾರ್ದು, ನನಗೆ ಬೈಬಾರ್ದು, ಮತ್ತೆ ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ಯಾರಿಗೂ ಹೇಳಲ್ಲ, ಹೇಳು ಹೇಳು. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಅಯ್ಯೋ ದೇವ್ರೆ, ಸುಬ್ಬು ಇಷ್ಟ ಅಂತ ಅಜ್ಜಿಗೆ ಹೇಳ್ಬಿಡ್ತಿದ್ನೋ ಏನೋ. ಅಕಸ್ಮಾತ್ ಅಜ್ಜಿ ಒಪ್ಕೊಳ್ದೆ ನನ್ನ ಕಪಾಳಕ್ಕೆ ಹೊಡೆದ್ಬಿಟ್ರೆ? ಬೇಡ ಬೇಡ ಬೇಡ, ಮಾತ್ರ ಪಡೋದು ಬೇಡ. ಇನ್ನೂ ಸುಬ್ಬು ನನ್ನನ್ನು ಒಪ್ಪಿಲ್ಲ, ಅವನು ಒಪ್ಪಿದ ಮೇಲೆ ಇಂಥ ನಿರ್ಧಾರ ತಗೊಂಡ್ರೆ ಸರಿ. ನಿನಗೂ ಕಥೆ ಕಾದಂಬರಿ ಸಾಹಿತ್ಯ ಅಂದ್ರೆ ಇಷ್ಟನಾ? ನಿನಗೂ ಇಷ್ಟ ಅಂದಮೇಲೆ ನನಗೂ ಇಷ್ಟನೇ. ನನಗಂತೂ ಪಂಚಪ್ರಾಣ. ನನಗೆ ಕಥೆಗಳನ್ನು ಓದೋರು, ಕಾದಂಬರಿಗಳನ್ನು ಓದೋರು, ಕವನ ಸಾಹಿತ್ಯನ ಆರಾಧಿಸೋರು ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ನಿಮ್ಮ ತಾತ ನನಗಿಷ್ಟ ಆಗಿದ್ದು. ಓಹೋ, ಹಾಗಾದ್ರೆ ಅಜ್ಜಿನ ಇಂಪ್ರೆಸ್ ಮಾಡೋದು ತುಂಬಾ ಈಸಿ. ಸುಬ್ಬು ಹೇಗಾದ್ರೂ ಮಾಡಿ ಅಜ್ಜಿನ ಇಂಪ್ರೆಸ್ ಮಾಡಿದ್ರೆ ಅವನ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ಈಗಾಗಲೇ ಗುರುಗಳು ಸುಬ್ಬುನ ಕರೆದು ಹೂ ಕೊಟ್ಟಿದ್ದಾರೆ, ಸುಬ್ಬು ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ. ಇನ್ನು ಅಜ್ಜಿ ಮನಸ್ಸಲ್ಲೂ ಸುಬ್ಬು ಬಗ್ಗೆ ಒಳ್ಳೆ ಭಾವನೆ ಬಂದ್ಬಿಟ್ರೆ ನನ್ನ ಲವ್ಗೆ ಹೆಲ್ಪ್ ಆಗುತ್ತೆ. ಅಜ್ಜಿ ಏನಾದರೂ ನನ್ನ ಪ್ರೀತಿನ ಒಪ್ಕೊಂಡ್ಬಿಟ್ರೆ ಅವ್ರ ಮಾತನ್ನ ಯಾರು ತೆಗ್ದು ಹಾಕಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಹಾಗೆ ಎಲ್ಲರೂ ಒಪ್ಕೊಳ್ಳೇಬೇಕಾಗುತ್ತೆ. ಏನು ಯೋಚನೆ ಮಾಡ್ತಿದ್ಯಾ? ಅಜ್ಜಿ, ನಮ್ಮ ಸುಬ್ಬು ಇದಾನಲ್ಲ, ಅವನು ಅಷ್ಟೇ ಈ ಥರ ಪುಸ್ತಕಗಳು ಓದೋದು, ಕಥೆ ಕವನ ಸಾಹಿತ್ಯ ಇದೆಲ್ಲ ಅವನಿಗೆ ತುಂಬ ಇಷ್ಟ. 24 ಗಂಟೆ ಪುಸ್ತಕಗಳಲ್ಲೇ ಮುಳುಗಿರ್ತಾನೆ. ಅವನು ಏನೇನೋ ತಿಳ್ಕೊಂಡಿದ್ದಾನೆ ಅಜ್ಜಿ, ಏನೇನೋ ಹೇಳ್ತಾ ಇರ್ತಾನೆ. ಎಂಥ ಪರಿಸ್ಥಿತಿ ಬಂದರೂ ಅದಕ್ಕೆ ಸೊಲ್ಯೂಷನ್ ಕೊಡ್ತಾನೆ. ನನಗೆ ಬೇಜಾರಾದಾಗೆಲ್ಲ ಸಮಾಧಾನ ಮಾಡ್ತಾನೆ. ಏನೇನೋ ತಿಳ್ಕೊಂಡಿದ್ದಾನೆ ಅಜ್ಜಿ, ತುಂಬ ಓದಿದ್ದಾನೆ. ಓ, ಪರವಾಗಿಲ್ವೇ? ಆ ಹುಡುಗ ಅಷ್ಟೆಲ್ಲ ತಿಳ್ಕೊಂಡಿದ್ದಾನ? ಇಲ್ಲಿ ಕರಿಯವನ್ನ. ಹೌದಾ, 1 ನಿಮಿಷ ಅಜ್ಜಿ, ಕರಿತೀನಿ. ಶಕುನಿ, ಮಮ್ಮಿ ನಾನು ಸುಂದ ದರಿದ್ರ ಅನಂತ ಶಯನ. ನನಗೆ ಈ ಪಗಡೆ ಆಟ ನೋಡ್ತಿದ್ರೆ ಕುರುಕ್ಷೇತ್ರದಲ್ಲಿ ಅಂದ್ರೆ ಪಾಂಡವ ಮತ್ತೆ ಕೌರವರ ಮಧ್ಯೆ ನಡೆಯುವ ಯುದ್ಧಕ್ಕೆ ಪಗಡೆ ಆಡುತ್ತಿದ್ರಲ್ಲ, ಅದೇ ನೆನಪಾಗ್ತಾ ಇದೆ. ನಿಮಗೇನನ್ನಿಸ್ತಿದೆ? ಹಳ್ಳಿ ಜೀವನ ಅಂದರೇನೆ ಹಾಗೇನೆ. ಒಳ್ಳೆ ಗಾಳಿ, ಒಳ್ಳೆ ಊಟ, ಒಳ್ಳೆ ಸೊಗಡಿರೋ ಆಟ, ಇದೆಲ್ಲ ಸಿಟಿಯಲ್ಲಿ ಸಿಗುತ್ತೆ ಎಲ್ಲ. ಮಮ್ಮಿ ಈಗ ನಿಂದೆ ಹೊಡಿ. ಮಮ್ಮಿ ಹೊಡಿ ಅಂತ ಹೇಳಿದ್ದು ನನಗಲ್ಲ. ಹೌದೇನೋ ಸುಂದರ ದರಿದ್ರ, ಅದನ್ನ ನೆಟ್ಟಿಗೆ ಹೇಳ್ಬೇಕು ತಾನೆ. ಮಮ್ಮಿ ಕಾಯಿ ಹಾಕು ಅಂತ ಹೇಳ್ಬೇಕು, ಹೊಡಿ ಅಂದ್ರೆ ಹಿಂಗ ಕಾಯಿ ಹೊಡಿ ಮಮ್ಮಿ. ನೋಡ್ಕೊಳೆ, ನೋಡ್ತಾ ಇದ್ದೀವಿ. ಎಂಟು. ಓ, ಮೇಡಮ್ ಫೋನ್ ಮಾಡ್ತಾ ಇದ್ದಾರೆ. ಹೇಳಿ ಮೇಡಮ್. ಸುಬ್ಬು, ನೀನು ಈಗಿಂದೀಗಲೇ ಅಜ್ಜಿ ರೂಮಿಗೆ ಬಾ, ಅಜ್ಜಿ ಕರೀತಾ ಇದ್ದಾರೆ. ಹೌದಾ, ಸರಿ ಬರ್ತೀನಿ ರೀ, ಬರ್ತೀನಿ. ಏನಪ್ಪ? ಮೇಡಮ್ ಕರೀತಾ ಇದ್ದಾರೆ, 1 ನಿಮಿಷ ಬಂದೆ. ಇದು ಕಾರ್ತಿಕೇಯ, ಶ್ರಾವಣಿ ಮೇಡಮರು ಎಲ್ಲಿದ್ದ ಕರೀತಿದಾರಪ್ಪ? ಅಮ್ಮೋರ್ ರೂಮಲ್ಲಿ ಇದ್ದಾರೆ, ಅದೇನು ಅಂತ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಶ್ರೀಕೃಷ್ಣ, ನಿನ್ನ ಪಗಡೆ ತಪ್ಪಿತು. ಲಲಿತಾ ದೇವಿ ಅವ್ರ ರೂಮಲ್ಲಿ ಇವರಿಬ್ರು ಏನ್ ಮಾಡ್ತಾರೆ? ಇವರಿಬ್ರು ಪ್ರೀತಿ ಬಗ್ಗೆ ಲಲಿತಾ ದೇವಿ ಅವ್ರ ಹತ್ರ ಏನಾದ್ರು ಹೇಳ್ಬಿಡ್ತಾರಾ? ಆಹಾ, ಲಲಿತಾ ದೇವಿಯವರು ಒಬ್ರು ಒಪ್ಪಿಬಿಟ್ರೆ ನಮ್ಮ ಕಾರ್ತಿಕೇಯ ಈ ಮನೆಗೆ ರಾಜ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಸುಬ್ರಾಜ್, ಸೂಪರಾಜ್. ಆಹಾ ಸುಬ್ಬಾ, ಎಷ್ಟು ಅದೃಷ್ಟವಂತ ಕಣ ನೀನು. ನೀನು ರಾಜ ಆದ್ಮೇಲೆ ನಿನಗೆ ನೆಂಟರಾಗಿರೋ ನಾವು ರಾಜನ ಆಸ್ಥಾನದಲ್ಲಿ ಇರೋರು, ನಮಗೂ ರಾಜ ಮರ್ಯಾದೆನೆ, ಅದು ಪರ್ಮನೆಂಟ್ ಆಗಿ. ಎಂಥ ಭಾಗ್ಯ, ಎಂಥ ಭಾಗ್ಯ. ಮಮ್ಮಿ ಆಡು ಮಮ್ಮಿ. ಅದು ಅನಂತ ಶಯನ ಪದ್ಮನಾಭ, ನನಗೆ ಇವತ್ತು ಆಟ ಆಡೋ ಮೂಡಿಲ್ಲ. ಯಾಕೆ ಮಮ್ಮಿ? ಅಪರೂಪಕ್ಕೆ ಅಳಿಯ ಮಾವ ಸೇರ್ಕೊಂಡಿದ್ದೀರ. ಚೆನ್ನಾಗಿ ಆಟ ಆಡಿ ಆಟನ ಗೆಲ್ಲಿ. ನನಗೆ ಒಂಚೂರು ಕೆಲಸ ಇದೆ, ನೋವಿನ ಎಣ್ಣೆ ಬೇಕಿತ್ತು, ಕೇಳ್ಕೊಂಬರ್ತಿರೋ. ಅಮ್ಮ ಒಳಗೆ ಬರ್ಬೋದಾ? ಹಾ ಬರ್ಬೋದು.
ಹಾಂ. ಓಹೋ, ಅಜ್ಜಿ ನನ್ನ ಹತ್ರ ಮಾತ್ರ ಜಾಲಿ ಆಗಿರೋದಾ? ಈ ಮೊಮ್ಮಗಳ ಜೊತೆ ಮಗು ಆಗ್ಬಿಡ್ತಾರೆ ಅಂತ ಆಯ್ತು. ಅಮ್ಮ ಬರಕ್ಕೆ ಹೇಳಿದ್ರಂತೆ. ನಿನಗೆ ಸಾಹಿತ್ಯ ಅಂದ್ರೆ ಇಷ್ಟನಾ? ಸಾಹಿತ್ಯನಾ? ಆ ಥರ ನನಗೆ ಯಾರು ಗೊತ್ತೇ ಇಲ್ಲ ಅಮ್ಮ. ನನಗೆ ಗೊತ್ತಿಲ್ಲ ಅಂದರೆ ನಾನು ಎಲ್ಲಿಂದ ಇಷ್ಟಪಡೋಕ್ಕಾಗುತ್ತೆ? ನನಗೆ ಗೊತ್ತಿರೋದು ವಿಶಾಲಮ್ಮ, ಧನಲಕ್ಷ್ಮಿ, ವರಲಕ್ಷ್ಮಿ, ಶ್ರಾವಣಿ ಮೇಡಮು, ಆಮೇಲೆ ಅಷ್ಟೇ. ಇದೆಂತು ಇನ್ವೆಸ್ಟಿಗೇಷನ್ ಥರ ನಡೀತಿದೆಯಲ್ಲ? ಸುಬ್ಬು, ನೀ ಏನು ಹೇಳ್ತಿದೀಯಾ? ಅಮ್ಮ, ಅವರೆಲ್ಲ ನನಗೆ ಅಮ್ಮ, ಅಕ್ಕ, ತಂಗಿ, ಇನ್ನು ಶ್ರಾವಣಿ ಮೇಡಮ್ ಗೊತ್ತೇ ಇದೆ. ಆಮೇಲೆ ನಮ್ಮ ಮನೆ ಮೇಲ್ಗಡೆ ಓನರ್ ಇದಾರಲ್ಲ, ಇಂದ್ರಮ್ಮ ಅವ್ರಿಗೆ ಗೊತ್ತು, ಕಾಂತಮ್ಮ ಅವ್ರಿಗೆ ಗೊತ್ತು. ಆಮೇಲೆ ಇಲ್ಲಿ ಅಂಬರವ್ರು ಇದಾರಲ್ಲ, ಅವ್ರಿಗೆ ಗೊತ್ತು. ಸುಬ್ಬು ಸುಬ್ಬು ಸಾಕ್ ನಿಲ್ಸು. ಅವ್ರು ಕೇಳ್ತಿರೋದೇನೋ, ನೀನ್ ಹೇಳ್ತಿರೋದೇನೋ. ಮೇಡಮ್, ಸಾಹಿತ್ಯ ಅನ್ನೋರು ನನಗೆ ಯಾರು ಗೊತ್ತೇ ಇಲ್ಲ, ಅದನ್ನೇ ಹೇಳ್ತಿದ್ದೆ. ಸುಬ್ಬು, ಅಜ್ಜಿ ಕೇಳ್ತಿರೋದು ಸಾಹಿತ್ಯ ಅನ್ನೋ ಹುಡುಗಿ ಗೊತ್ತಾ ಅಂತ ಅಲ್ಲ. ಮತ್ತೆ ಅಜ್ಜಿ ಕೇಳ್ತಿರೋದು ಲಿಟ್ರೇಚರ್, ಕಥೆ, ಕವನ, ಸಾಹಿತ್ಯ. ಓ, ಸಾಹಿತ್ಯ. ಅದೆಲ್ಲ ನಿನಗಿಷ್ಟ ಅಂತ ಈಗ ತಾನೇ ಶ್ರಾವಣಿ ಹೇಳ್ತಿದ್ಲು, ಅದಕ್ಕೆ ನಿನ್ನನ್ನು ಕರೆಸ್ದೆ. ಏನು ಮೇಡಮ್ ಇದು? ಯಾಕೆ ಹೀಗೆಲ್ಲ ಹಾಕ್ಕೊಟ್ಟಿದ್ದೀರಾ? ನನಗೆ PA ಆಗಿ ಕೆಲಸ ಮಾಡೋಕ್ಕೆ ಗೊತ್ತೇ ಹೊರತು ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಸುಬ್ಬು, ನಿನಗೆ ಯಾವ ಕವಿಗಳಿಷ್ಟ? ಯಾವ ಸಾಹಿತಿ ಇಷ್ಟ? ಅವ್ರು ಬರ್ದಿರೋ ಯಾವ ಪುಸ್ತಕ ಇಷ್ಟ? ನನಗೆ ನನಗೆ ಕುವೆಂಪು ಅವ್ರು ಅಂದರೆ ತುಂಬ ಇಷ್ಟ. ಕುವೆಂಪು ಅವರು ನನಗೂ ತುಂಬಾ ಇಷ್ಟ. ಪುಟ್ಟಪ್ಪನವರು ಅಂದರೆ ನನಗೆ ತುಂಬ ಇಷ್ಟ. ಅವ್ರು ಬರ್ದಿರೋದನ್ನು ಸಾಧ್ಯವಾದಷ್ಟು ಓದಿದ್ದೀನಿ. ಹಾಂ, ನಾನು ಓದಿದ್ದೀನಿ. ಹೌದಾ? ಅವ್ರು ಬರ್ದಿರೋದ್ರಲ್ಲಿ ನಿನಗೆ ಯಾವ್ದು ಇಷ್ಟ? ಅಯ್ಯಯ್ಯೋ, ಯಾವುದು ಅಂತ ಹೇಳಿ. ಚಿಕ್ಕವನಿದ್ದಾಗ ಓದಿದ ನೆನಪು, ಯಜಮಾನ್ರ ಜೊತೆ ಕವಿಶೀಲಕ್ಕೆ ಹೋದಾಗ ಅಲ್ಲೇ ಗೋಡೆ ಮೇಲೆ ಕೆತ್ತಿದ್ದು ನೋಡಿದ್ದೆ. ಅದನ್ನೇ ಹೇಳ್ಬೇಡ. ಹಾಂ, ನಮ್ಮನೆ ನನಗೆ ತುಂಬ ಇಷ್ಟ ಅಮ್ಮ. ಆ ಪುಸ್ತಕ ನಂಗೆ ತುಂಬ ಇಷ್ಟ. ಅದಿಷ್ಟ ನನಗೆ. ಅದು ಮಕ್ಕಳಿಗೋಸ್ಕರ ಅಂತ ಬರೆದಿದ್ದು. ಅದ್ಯಾಕೆ ಇಷ್ಟ ನಿನಗೆ? ಯಾಕೆ ಅಂದರೆ ಅದು ಮನೆ ಬಗ್ಗೆ ಇದೆಯಲ್ವಾ. ನಮ್ಮ ಮನೆ, ನಮ್ಮ ಸಂಸಾರ, ನಮ್ಮ ಕುಟುಂಬ ಅಂದರೆ ನಂಗೆ ತುಂಬ ಇಷ್ಟ. ಮನೆ ಅಂದರೆ ಸ್ವರ್ಗ ಇದ್ದಂಗಲ್ವಾ, ಅದಕ್ಕೆ ನನಗೆ ಆ ಪುಸ್ತಕ ಇಷ್ಟ ಅಮ್ಮ. ಚೆನ್ನಾಗಿ ಮಾತಾಡ್ತೀಯ ನೀನು. ಸರಿ ಸರಿ, ಕೂತ್ಕೋ. ನಾನು ನಿಮ್ಮಿಬ್ಬರಿಗೂ ಒಂದು ಪ್ರೇಮ ಕಾವ್ಯ ಹೇಳ್ತೀನಿ. ಪ್ರೇಮ ಕಾವ್ಯ? ಲಲಿತಾ ದೇವಿಯವರ ಬಾಯಲ್ಲಿ ಪ್ರೇಮ ಕಾವ್ಯನಾ? ಯಾಕೆ ಸುಬ್ಬು, ನಿದ್ದೆ ಬರ್ತಿದ್ಯಾ? ಇಲ್ಲ ಮೇಡಮ್, ನಿದ್ದೆ ಬರ್ತಾ ಇಲ್ಲ. ಅಮ್ಮ ಅದೇನು ಹೇಳಿದ್ರು ಕೇಳೋಕ್ಕೆ ಪುಣ್ಯನೇ ಅಲ್ವಾ. ಕೂತ್ಕೋತೀನಿ. ಅಯ್ಯೋ ದಡ್ಡ, ಅಜ್ಜಿ ಹತ್ರ ಪ್ರೇಮ ಕಾವ್ಯ ಹೇಳಿಸ್ತಿರೋದೆ ನಿನಗೋಸ್ಕರ ಕಣೋ. ನಾನು ನೀನು ಈಗ ಪ್ರೇಮಿಗಳು. ನಮ್ಮಿಬ್ರ ಕಥೆ ಒಂದು ಒಳ್ಳೆ ಪ್ರೇಮ ಕಾವ್ಯ. ಶ್ರಾವಣಿ ಸುಬ್ರಹ್ಮಣ್ಯ. ಎಷ್ಟು ಮುದ್ದಾಗಿದೆ ಅಲ್ವಾ ಜೋಡಿ? ಒಂದು ಹಳ್ಳಿ, ಮಲೆನಾಡಿನ ಹಳ್ಳಿ ಅಂತಾನೆ ಹೇಳಬಹುದು. ಬೆಟ್ಟ, ಗುಡ್ಡ, ಹಸಿರು, ನೀರು, ತಂಪಾದ ವಾತಾವರಣ. ಆ ಹಳ್ಳಿಲಿ ಒಂದು ಸುಂದರವಾದ ಅನಾಥ ಹುಡುಗಿ. ಅವಳು ಒಂದ್ಸಲಿ ನೀರು ತಗೊಳಕ್ಕೆ ಅಂತ ನದಿ ಹತ್ರ ಬರ್ತಾಳೆ. ಆ ನದಿ ಹತ್ರ ಅವಳು ಕಾಲ್ ಜಾರಿ ಬಿದ್ದು ಬಿಡ್ತಾಳೆ. ಅಪ್ಪ ಅಮ್ಮನ ಪ್ರೀತಿನೇ ಗೊತ್ತಿಲ್ಲದೆ ಯಾರ್ದೋ ಮನೇಲಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಿದ್ದ ಹುಡುಗಿ. ಆ ಹುಡುಗಿಗೆ ಬದುಕಿನ ಮೇಲೆ ಆಸೆ ಆಗಲಿ, ಮುಂದೆ ತನ್ನ ಜೀವನದಲ್ಲೂ ಯಾರಾದರೂ ತನ್ನನ್ನು ಪ್ರೀತಿ ಮಾಡೋರು ಬರ್ತಾರೆ ಅನ್ನೋ ನಿರೀಕ್ಷೆಗಳಾಗಲಿ ಏನೂ ಇರಲಿಲ್ಲ.
ಅವಳಿಗೆ ಕಾಲ್ಜಾರ್ ಬಿದ್ದಾಗ ಬದುಕು ಸಾಕು ಅನ್ಸಿರುತ್ತೆ. ಬದುಕಕ್ಕೆ ಯಾವ ಪ್ರಯತ್ನನೂ ಮಾಡೋದು ಬೇಡ ಅಂತ ಅನ್ಸುತ್ತೆ. ಅಷ್ಟರಲ್ಲಿ ಒಂದು ಕೈ ಅವಳನ್ನು ಹಿಡ್ಕೊಳ್ಳುತ್ತೆ. ಅವಳು ಕಣ್ಣು ಮೇಲೆತ್ತಿ ನೋಡ್ತಾಳೆ, ಆ ಊರಿನ ರಾಜ್ಕುಮಾರ. ಅವನ ಕಣ್ಣುಗಳನ್ನು ನೋಡಿದ ತಕ್ಷಣ ಅವಳಿಗೆ ಮತ್ತೆ ಬದುಕೋ ಆಸೆ ಬರುತ್ತೆ. ನಾನು ಹಿಡ್ಕೊಂಡಿರೋ ಈ ಕೈಯನ್ನ ಯಾವತ್ತೂ ಬಿಡ್ಲೇಬಾರ್ದು ಅಂತ ಅನ್ಸುತ್ತೆ. ನನ್ನ ಬದುಕಿಗೆ ಹೊಸ ಅರ್ಥ ಅಂದ್ರೆ ಅದು ಇವನೇ ಅಂತ ಅನ್ಸುತ್ತೆ. ಆದ್ರೆ ಅವನು ರಾಜ್ಕುಮಾರ, ಇವಳು ಅನಾಥ ಬಡ ಹುಡುಗಿ. ಅವನು ನನ್ನನ್ನು ಒಪ್ಕೋತಾನೋ ಇಲ್ವೋ ಅಂತ ಯೋಚನೆ ಮಾಡಿಕೊಂಡು ಮೇಲೆ ಬರ್ತಾಳೆ. ಅವಳ ಮೇಲೆ ಬರ್ತಿದ್ದಾಗೆ ಆ ರಾಜ್ಕುಮಾರ ಅವಳಿಗೊಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನಜ್ಜಿ? ನಾನು ನಿನ್ನ ಜೀವ ಉಳಿಸಿದ್ದು ನೀನು ನನ್ನ ಜೀವನಕ್ಕೆ ಜೊತೆ ಆಗ್ತೀಯಾ ಅಂತ ಕೇಳೋದಿಕ್ಕೆ. ನಿನ್ನ ಜೀವ ಹೋದ್ರೆ ನನಗೆ ನನ್ನ ಜೀವನದಲ್ಲಿ ಬೇರೆ ಏನೂ ಇಲ್ಲ ಅಂತ ತಿಳಿಸೋದಿಕ್ಕೆ. ನಾನು ನಿನ್ನನ್ನು ಎಷ್ಟೋ ಸಮಯದಿಂದ ನಿನಗೆ ಗೊತ್ತಿಲ್ಲದೆ ತುಂಬ ಪ್ರೀತಿ ಮಾಡ್ತಿದ್ದೀನಿ, ನೀ ನನ್ನನ್ನು ಒಪ್ಕೋತೀಯಾ ಅಂತ ಕೇಳ್ತಾನೆ. ಆ ಹುಡುಗಿ ಖುಷಿಗೆ ಪಾರ್ವೇ ಇರಲಿಲ್ಲ. ಅವಳು ನಿಧಾನವಾಗಿ ಮೇಲಕ್ಕೆ ಬರ್ತಾಳೆ, ಅವನ ಹತ್ರ ಬರಕ್ಕೆ ಹೋಗ್ತಾಳೆ. ವಿಧಿ ಆಟ, ಹಿಡ್ದಿದ್ದ ಕೈ ಸಡಿಲ ಆಗತ್ತೆ, ಮತ್ತೆ ಕಾಲ್ ಜಾರತ್ತೆ. ಕೊಚ್ಕೊಂಡು ಹೋಗ್ತಿದ್ದ ನದಿಲಿ ಅವಳು ಕೊಚ್ಕೊಂಡು ಹೊಟ್ಟೋಗ್ತಾಳೆ. ಆಮೇಲೆ ಏನಾಯ್ತಮ್ಮ? ಅಜ್ಜಿ ಅವರಿಬ್ರು ಒಂದಾಗ್ಲಿಲ್ವಾ? ಒಂದಾಗ್ತಾರೆ. ಪ್ರೀತಿಗೋಸ್ಕರ ಪ್ರಾಣನೇ ಕೊಡಕ್ಕೆ ತಯಾರಾಗಿದ್ದ ಆ ರಾಜ್ಕುಮಾರ ಮತ್ತೆ ನದಿಗೆ ಹಾರಿ ತನ್ನ ಪ್ರೀತಿನ ಕಾಪಾಡ್ಕೊತಾನೆ. ಪ್ರೀತಿ ಅಂದ್ರೆ ಎಷ್ಟು ಪವರ್ಫುಲ್ ಅಲ್ವಾ ಅಜ್ಜಿ? ನೀವು ಹೇಳಿದ ಕಥೆ ಕೇಳಿ ಕಳ್ಳೆಲ್ಲ ಚುರ್ ಅಂದ್ಬಿಡ್ತು. ಹೌದು, ಪ್ರೀತಿಗೆ ಅಂಥ ಶಕ್ತಿ ಇರುತ್ತೆ. ತನ್ನ ಪ್ರೀತಿನ ಉಳಿಸ್ಕೊಳ್ಳೋದಿಕ್ಕೆ ಪ್ರಪಂಚವೇ ಎದುರಾದ್ರೂ ಅದು ದಿಟ್ಟವಾಗಿ ನಿಲ್ಲುತ್ತೆ. ಆಹಾ, ಅಜ್ಜಿಗೆ ಹಾಗಾದ್ರೆ ಪ್ರೀತಿ ಬಗ್ಗೆ ಇಷ್ಟ ಇದೆ ಅಂತ ಆಯ್ತು. ಇನ್ನು ಸುಬ್ಬು ನನ್ನನ್ನು ಇಷ್ಟಪಟ್ಬಿಟ್ರೆ ನಮ್ಮ ಪ್ರೀತಿ ವಿಷಯನ ಅಜ್ಜಿಗೆ ಹೇಳಿ ಒಪ್ಪಿಸ್ಬೋದು. ಅಯ್ಯೋ, ಲಲಿತಮ್ಮನವರು ಹೇಳಿದ ಪ್ರೇಮ ಕಥೆ ಕೇಳಿ ಕಣ್ಣು ತುಂಬ ಬಂದುಬಿಡ್ತು. ಆದರೆ ಅಮ್ಮ ಅವರಿಗೆ ಶ್ರಾವಣಿ ಸುಬ್ರಹ್ಮಣ್ಯನ ಪ್ರೇಮ ಕಥೆನೇ ಗೊತ್ತಿಲ್ವಲ್ಲ. ಅದು ಗೊತ್ತಿರೋದು ನನ್ನೊಬ್ಳಿಗೆ ಮಾತ್ರ. ಇರಲಿ, ಕೆಲ್ಸಕ್ಕೆ ಬರುತ್ತೆ ಮುಂದೊಂದು ದಿನ. ಈ ಶ್ರಾವಣಿ ಅಮ್ಮನವರು ಸುಬ್ಬನ್ನ ಒಲಿಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಈ ದಡ್ಬಿಟ್ಟೆದು ಕಾರ್ತಿಕೇಯನ್ಗೇನೂ ಅರ್ಥ ಆಗ್ತಿಲ್ಲ. ನಾನೇ ಶ್ರಾವಣಿ ಮೇಡಮ್ ಅವ್ರಿಗೆ ಹೆಲ್ಪ್ ಆಗೋ ಥರ ಏನಾದರೂ ಮಾಡಬೇಕು. ಮಾಡ್ತೀನಿ. ಓ, ಸರಿ ಸರಿ, ಹೊತ್ತಾಯ್ತು, ಮಲಕೋ ನಡಿಪ್ಪ, ಹೊರಡು. ಸರಿ ಅಮ್ಮ, ನಾನು ಹೊರಡ್ತೀನಿ. ಅಜ್ಜಿ ಒಂದು ನಿಮಿಷ ಬಂದೆ. ಹಾಕ್ರಿ. ಒಂದೆರಡು ಮೂರು, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೋಡಿ ಅಳಿಂದ್ರೆ, ದುಡ್ಡು ಕಾಸಿನ ವಿಷಯ ಆದರೆ ನನ್ನ ಹತ್ರ ಮಾತಾಡಬೇಡಿ. ನಾನು ಸಾಲಿಗ್ರಾಮಕ್ಕೆ ಬರಬೇಕಾದ್ರೆ ಸುಬ್ಬು ನಂಬ್ಕೊಂಡು ಬರಿಗೈಯಲ್ಲಿ ಬಂದಿದ್ದೀನಿ. ನನ್ನ ಹತ್ರ
ಒಂದು ಬಿಡಿಗಾಸು ಇಲ್ಲಪ್ಪ. ಮಾವ ನಾನು ಮಾತಾಡಬೇಕು ಅಂತಿರೋದು ಸೊಪ್ಪು ವಿಷಯ. ಏನಂತ ಹೇಳಪ್ಪ. ನಮ್ಮಮ್ಮ ಹೇಗಿದ್ರು ಈ ಮನೆಗೆ ನಾನೇ ದೊಡ್ಡ ಮಗ ಅಂತ ಹೇಳ್ತಾ ಇದ್ದಾಳಲ್ವಾ, ಆ ಸಲಿಗೆಯ ಮೇಲೆ ಇದೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಈಗ ಹೇಗಿದ್ರು ಸದ್ಯದಲ್ಲೇ ವರಲಕ್ಷ್ಮಿದು ಮದುವೆ ಮಾಡ್ಕೊಡ್ತೀರಾ ಅಲ್ವಾ, ಇನ್ನೇನು ಮದುವೆ ಆಗೋಗುತ್ತೆ. ಆದರೆ ಅದೇ ಮದುವೆಯಲ್ಲಿ ಸುಬ್ಬುಗೂ ವಯಸ್ಸಾಯಿತು, ಅದೇ ಮುಹೂರ್ತದಲ್ಲಿ ಅದೇ ಮಂಟಪದಲ್ಲಿ ಸುಬ್ಬು ಮದುವೆನೂ ಯಾಕೆ ಮಾಡಬಾರ್ದು? ಸುಬ್ಬು ಮದುವೆನಾ? ಅದು ಹೇಗೆ ಸಾಧ್ಯ ಹೇಳಿದ್ರೆ, ಮೊದಲು ತಂಗಿ ಮದುವೆ, ಆಮೇಲೆ ಅಣ್ಣನ ಮದುವೆ ಅಲ್ವಾ? ಹೌದು ಮಾವ, ನೀವು ಹೇಳೋದು ಸತ್ಯ. ಆದರೆ ಸುಬ್ಬುಗೂ ವಯಸ್ಸಿಗೆ ಬಂದಿದ್ದಾನೆ, ಅವನಿಗೂ ಒಂದು ಸಂಗಾತಿ ಬೇಕು ಅಂತ ಇರುತ್ತೆ. ನಾವು ದೊಡ್ಡವರಾಗಿ ಅವನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಲ್ವೇ? ಅದಕ್ಕೆ ಒಂದೇ ಛತ್ರದಲ್ಲಿ ಮದುವೆ ಆದರೆ ಖರ್ಚು ಕಡಿಮೆ ಅಂತ ಹೇಳಿದೆ ಅಷ್ಟೇ. ನಿಮ್ಮ ಮಾತು ಒಪ್ಪುವಂಥದ್ದೇ, ಆದರೆ ದಿಢೀರಂತ ಮದುವೆ ಅಂದರೆ ಅವನಿಗೆ ಹೆಣ್ಣು ಸಿಗ್ಬಾರ್ವಾ? ಯೋ ಮಾವ ಏನು ಮಾತು ಅಂತ ಆಡ್ತೀರಾ? ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರೆಲ್ಲ ಹುಡುಕಾಡಿದ್ರಂತೆ, ಹಾಗಾಯ್ತು ನೀವು ಆಡ ಮಾತು. ಅವಳನ್ನ ಪ್ರೀತಿ ಮಾಡೋ ಹುಡುಗಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ವಿ. ಯಾರ ಬಗ್ಗೆ ಮಾತಾಡ್ತಿದ್ದೀರಿ ನೀವು? ಓ ಮಾವ, ಇನ್ಯಾರು? ಶ್ರೀವಲ್ಲಿ ಸುಬ್ಬುನ ಇಷ್ಟಪಡೋದು ನಾನು ನೋಡಿದ್ದೀನಿ, ನನಗೆ ಗೊತ್ತು. ಅದು ಅಲ್ಲದೆ ಶ್ರೀವಲ್ಲಿ ಮನೆಗೋಸ್ಕರ ಏನೆಲ್ಲ ಮಾಡಿದ್ದಾಳೆ ನೋಡಿ. ಒಂದು ಅರ್ಥದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದವ್ರನ್ನ ಬೀಗ್ರ ಮನೆಯವ್ರನ್ನಾಗಿ ಮಾಡಿದ್ದೇ ಶ್ರೀವಲ್ಲಿ ಅಲ್ವೇ? ಅದು ಅಲ್ಲದೆ ವಿಶಾಲು ಅತ್ತೆನ ಆಲ್ರೆಡಿ ಅವಳು ಅತ್ತೆ ಅಂತ ಕರೀತಾಳೆ. ಇಂಥದ್ರಲ್ಲಿ ನೀವು ಹುಡುಗಿ ಹುಡುಕ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀರಲ್ಲ ಮಾವ. ಶ್ರೀವಳ್ಳಿ ಹೇಳಿದ್ರೆ ನನ್ನ ಮಗನ ಜಾತಕದಲ್ಲಿ ಅವನಿಗೆ ರಾಜಯೋಗ ಇದೆ, ಅವನ ಕೈ ಹಿಡಿಯೋ ಹುಡುಗಿ. ಓ ಬಿಡಿ ಮಾವ, ಶ್ರೀವಲ್ಲಿನೂ ಮಹಾರಾಣಿನೇ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಅವರಪ್ಪಗೆ 15-16 ಮನೆ ಇದೆ, ಅದೆಲ್ಲ ಬಾಡಿಗೆ ಬರುತ್ತೆ. ಸುಬ್ಬು ಶ್ರೀವಲ್ಲಿನ ಮದುವೆ ಆದರೆ ಅದೆಲ್ಲ ಅವಂದೇ ಅಲ್ವೇ? ಅವನಿಗೂ ರಾಜಯೋಗ ಅಲ್ವೇ? ನೀವು ಈ ಜಾತಕ ಗೀತಕ ಎಲ್ಲ ಬಿಡಿ ಆಯ್ತಾ, ಸುಬ್ಬು ಹತ್ರ ಮಾತಾಡಿ. ಹೇಳಿದ್ರೆ ಇದು ಯಾಕೋ ನನಗೆ ಕಿರಿಕಿರಿ ಅನಿಸ್ತಾ ಇದಲ್ಲ. ಇದಕ್ಕೆ ಅವ್ರ ಮನೆಯವ್ರು ಒಪ್ತಾರಾ? ಒಪ್ಪದೆ ಏನು ಮಾಡ್ತಾರೆ ಮಾವ? ಈಗ ಆಲ್ರೆಡಿ ಹೇಗಿದ್ರು ಬೀಗರಾಗಿದ್ದೀರಾ, ಸುಬ್ಬು ಬಗ್ಗೆ ಒಂದ್ಸಲಿ ಮಾತಾಡಿ ಅಫಿಷಿಯಲ್ ಆಗಿ ಒಂದು ಡೇಟು ಅಂತ ಫಿಕ್ಸ್ ಮಾಡಿ ಕೊಡೋದು ತಗೊಳ್ಳೋದು ಏನಾರು ಇದ್ರೆ ಅದನ್ನು ಮಾತಾಡಿದ್ರೆ ಮುಗ್ದೇ ಹೋಯ್ತಲ್ಲ. ಇದು ಯಾಕೋ ನನ್ನ ಮನಸ್ಸಿಗೆ ಏನು ತೋಚ್ತಾ ಇಲ್ಲ. ಈ ವಿಷಯನ ವಿಶಾಲ್ ಹತ್ರ ಮಾತಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗನ ಹತ್ರ ಮಾತಾಡಬೇಕು. ಪಾಪ ಅವನ ಮನಸ್ಸಲ್ಲಿ ಏನಿದೆಯೋ ಏನೋ. ಓ ಮಾವ, ಕೇಳಿಸ್ಕೊಳ್ಳಿ, ಮನೆಯ ಹಿರಿ ಮಗನಾಗಿ ಇದ್ರ ಬಗ್ಗೆ ನನಗೆ ಒಪ್ಪಿಗೆ ಇದೆ. ಸುಬ್ಬು ಹತ್ರ ಮಾತಾಡ್ಬೇಕಾನೆ, ನಿಮ್ಮ ಹತ್ರಕ್ಕೆ ಮಾತಾಡ್ದಂಗೆ ಅವನ ಹತ್ರಕ್ಕೂ ಮಾತಾಡಿ ನಾನು ಒಪ್ಪಿಸ್ತೀನಿ ಬಿಡಿ. ಅದೇನು ದೊಡ್ಡ ವಿಷಯ? ಇದು ನಿಮಗೆ ದೊಡ್ಡ ವಿಷಯ ಅನಿಸ್ದೇ ಇರ್ಬೋದು, ಆದರೆ ನನಗಂತೂ ಇದು ದೊಡ್ಡ ವಿಷಯ ಅನಿಸ್ತಾ ಇದೆ. ನಮ್ಮ ಸುಬ್ಬು ಕೈ ಹಿಡಿಯೋ ಪುಣ್ಯದ ಗೀತಿ ಎಲ್ಲಿದ್ದಾಳೋ ಏನೋ, ಅವನ ಹಣೆ ಬರದಲ್ಲಿ ಯಾರಿದ್ದಾರೋ, ದೇವರು ಯಾರ ಹೆಸರು ಬರೆದಿದ್ದಾನೋ ಗೊತ್ತಿಲ್ಲ. ಸುಬ್ಬು, ಅಳ್ತಾ ಇದೆಯಾ? ಏನಾಯ್ತು? ಅಳ್ತಲ್ಲ ಮೇಡಮ್, ಅದು ಅಮ್ಮವ್ರು ಹೇಳಿದ ಕಥೆ ಕೇಳಿ ತುಂಬ ಫೀಲ್ ಆಗಿ ಕಣ್ಣಲ್ಲಿ ನೀರೇ ನಿಲ್ತಾ ಇಲ್ಲ. ಹೌದಾ? ಹಾಗಾದ್ರೆ ಆ ಕಥೆ ಕೇಳಿ ನಿನಗೆ ಪ್ರೀತಿ ಮೇಲೆ ಒಳ್ಳೆ ಅಭಿಪ್ರಾಯ ಬಂದಿರಬೇಕಲ್ಲ? ಅದನ್ನು ಕೇಳ್ತಿರಲ್ಲ ಮೇಡಮ್, ಪ್ರೀತಿ ಅಮೃತ ಇದ್ದ ಹಾಗೆ. ನಿಜವಾದ ಪ್ರೀತಿ ಜೀವನೂ ಉಳಿಸುತ್ತೆ, ಜೀವನನೂ ಉಳಿಸುತ್ತೆ. ಕರೆಕ್ಟಾಗಿ ಹೇಳಿದೆ ಸುಬ್ಬು, ನಿಜವಾದ ಪ್ರೀತಿ ಜೀವನೂ ಉಳಿಸುತ್ತೆ, ಜೀವನನೂ ಉಳಿಸುತ್ತೆ. ನೀನು ನನ್ನ ಜೀವ ಉಳಿಸಿದ ಹಾಗೆ, ಜೀವನ ಪೂರ್ತಿ ನನ್ನ ಜೊತೆಯಲ್ಲೇ ಇರೋ ಹಾಗೆ ಅಲ್ವಾ ಸುಬ್ಬು? ಅಂದ್ರೆ ಆ ಪ್ರೇಮ ಕಾವ್ಯ ಕೇಳಿ ನಿನ್ಗೇನಾದ್ರೂ ಅನ್ಸಿರ್ಬೇಕಲ್ವಾ? ಅಂದ್ರೆ ಯಾರಾದ್ರೂ ನೆನಪಾದ್ರಾ? ಹ್ಞೂ, ನೆನಪಾದ್ರು ಮೇಡಮ್. ಯಾರು? ಅಜ್ಜಿ ಹೇಳಿದ ಕಥೆ ಕೇಳಿ ನಮ್ಮಪ್ಪ, ಅಮ್ಮ, ಅಕ್ಕ, ತಂಗಿ ಎಲ್ಲ ನೆನಪಾಗ್ಬಿಟ್ರು ಮೇಡಮ್. ಅವ್ರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಕರ್ಮ ಯಾಕೆ ಮೇಡಮ್? ಏನಿಲ್ಲ, ಹೋಗಿ ಬಿತ್ಕೋ ಹೋಗು. ಅಲ್ಲ, ನೀವು ಏನು ಹೋಗ್ ಮಾರಯ್ಯ, ಮಲ್ಕೋ ಹೋಗು. ನಿಂಗೇನು ನಿದ್ದೆ ಬಂದಿದೆ ಅನ್ಸುತ್ತೆ, ಅದಕ್ಕೆ ನಿದ್ದೆ ಗಣ್ಣಲ್ಲಿ ಏನೇನೋ ಮಾತಾಡ್ಸಿದ್ಯಾ. ಹೋಗಿ ಮಲ್ಕೋ. ಅಷ್ಟಕ್ಕೂ ಮೇಡಮ್ ಈಗ ಯಾಕೆ ಕೋಪ ಮಾಡ್ಕೊಂಡ್ರು? ಬರ್ತಾ ಬರ್ತಾ ನನ್ನ ಜೊತೆ ತುಂಬ ಗರಮ್ಮಾಗಿ ಮಾತಾಡ್ತಿದ್ದಾರೆ. ಮೊದಲು ಇಷ್ಟೆಲ್ಲ ಸಿಟ್ಟು ಮಾಡ್ಕೋತಾ ಇರಲಿಲ್ಲ, ಜಗಳ ಆಡ್ತಾಯಿದ್ರು. ಆದರೆ ಆ ಜಗಳ ಈ ಥರ ಇರ್ತಾ ಇರಲಿಲ್ಲ. ಯಾಕೆ ಹೀಗೆ ಆಡ್ತಿರ್ಬೋದು? ಹೋಗು ಅನ್ನಲ್ಲ, ಹೋಗು. ಗುಡ್ ನೈಟ್ ಮೇಡಮ್. ಏನು ಅರ್ಥ ಆಗಲ್ಲ.
ಅಯ್ಯೋ ದೇವ್ರೆ, ನನ್ನ ಹುಡುಗ ಎಲ್ಲಾದ್ರಲ್ಲೂ ಬುದ್ಧಿವಂತ, ಪ್ರಪಂಚನ ಗೆಲ್ಲುವಷ್ಟು ತಿಳುವಳಿಕೆ ಇದೆ. ಆದ್ರೆ ಪ್ರೀತಿ ವಿಷಯದಲ್ಲಿ ಮಾತ್ರ ಯಾಕಿಷ್ಟು ದಡ್ಡ ಆಗ್ಬಿಟ್ಟೆ ಸುಬ್ಬು. ಇವನಿಗೆ ನನ್ನ ಪ್ರೀತಿನ ಹೇಗೆ ಅರ್ಥ ಮಾಡಿಸ್ಲಿ ದೇವ್ರೆ?